ಬಾಲ್ಯ ವಿವಾಹವನ್ನ ತಪ್ಪಿಸಬೇಕು ಅಂತ ಸರ್ಕಾರಗಳು ಎಷ್ಟೆಲ್ಲ ಪ್ರಯತ್ನ ಪಡ್ತವೆ, ಎಷ್ಟೆಲ್ಲ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬಾಲ್ಯ ವಿವಾಹ ಮುಂದುವರಿತಾ ಇದೆ. ಅಷ್ಟು ಮಾತ್ರ ಅಲ್ಲ, ಬಾಲ ಗರ್ಭಿಣಿಯರು ಕೂಡ ವರದಿ ಆಗ್ತಾ ಇರುವಂತದ್ದು ಸಾವಿರಾರು ಕೇಸ್ಗಳಿದಾವೆ. ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಬಾಲ ಗರ್ಭಿಣಿಯರ ಸಂಖ್ಯೆ. ಆತಂಕ ಮೂಡಿಸಿರುವಂತದ್ದು ಆರೋಗ್ಯ ಇಲಾಖೆಯ ಅಂಕಿಅಂಶ, ಸರ್ಕಾರದ ರೆಕಾರ್ಡ್ಸ್ ನಲ್ಲಿ ಇರುವಂತದ್ದು ಇದು. ಆ ಅಂಕಿಅಂಶ ನೋಡಬೇಕು, ಬೆಚ್ಚಿ ಬಿದ್ದೋಗ್ತೀರಿ ನೀವು. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬಾಲ ಗರ್ಭಾವಸ್ಥೆಗೆ ತಲುಪ್ತಾ ಇದ್ದಾರೆ ಅಂತ. 8, 9, 10 ವರ್ಷಕ್ಕೆ ಗರ್ಭಿಣಿಯರಾಗ್ತಾ ಇದ್ದಾರೆ ಬಾಲಿಕೆಯರು. 8, 9, 10 ವರ್ಷ, ಚಿಕ್ಕ ವಯಸ್ಸು. ಇನ್ನು ಲೈಫ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಜಗತ್ತನ್ನು ಈಗಷ್ಟೇ ನೋಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲೇ ಗರ್ಭಿಣಿಯರಾಗ್ತಾ ಇದ್ದಾರೆ. ಓದೋ ವಯಸ್ಸಲ್ಲಿ ಅಮ್ಮಂದಿರಾಗ್ತಾ ಇದ್ದಾರೆ ಬಾಲಕಿಯರು. ಬೇಗ ಗರ್ಭ ಧರಿಸಿದ ಕಾರಣಕ್ಕೆ ಪೋಷಕರಿಂದ ಮದುವೆ ಅಂತ. ಬೇಗ ಗರ್ಭ ಧರಿಸೋದಕ್ಕೆ ಏನು ಕಾರಣ? ಅಂದ್ರೂ ಅತ್ಯಾಚಾರ ಆಗಿತ್ತಾ? ಇದೆಲ್ಲವೂ ಕೂಡ ಆ ಆರೋಗ್ಯ ಇಲಾಖೆಯ ಒಂದು ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ, ಎಷ್ಟೆಷ್ಟು ಪ್ರಕರಣ ದಾಖಲಾಗಿದೆ ಅಂತ. ಅದರಲ್ಲೂ ಹೈಯೆಸ್ಟ್ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 3158 ಕೇಸ್. ಇನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ 3271 ಪ್ರಕರಣ ಬಾಲ್ಯ ವಿವಾಹದ್ದು, ಬಾಲ ಗರ್ಭಾವಸ್ಥೆದು. ಬಾಗಲಕೋಟೆ ಜಿಲ್ಲೆಯಲ್ಲಿ 1092 ಪ್ರಕರಣ ದಾಖಲಾಗಿದೆ. 9 ರಿಂದ 12 ವರ್ಷದೊಳಗಿನ 33 ಬಾಲಕಿಯರು ಗರ್ಭಿಣಿಯರಾಗಿದ್ದಾರೆ. 17 ವರ್ಷಕ್ಕೆ ಗರ್ಭಿಣಿಯಾದವರ ಸಂಖ್ಯೆ 3842. ರಾಜ್ಯದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಟೋಟಲಿ ಎಷ್ಟು ಗೊತ್ತಾ? 31663. ಲೆಕ್ಕ ಹಾಕೊಳ್ಳಿ, ಇಷ್ಟೆಲ್ಲ ಆತಂಕಕಾರಿ ವಿಚಾರ ಇದು ಅಂತ. 18 ವರ್ಷ ಒಳಪಟ್ಟಂತ 31663 ಹೆಣ್ಮಕ್ಳು ಗರ್ಭಿಣಿಯರಾಗಿದ್ದಾರೆ. 2024 ಏಪ್ರಿಲ್ನಿಂದ ಈ ವರ್ಷ ಮೇ ತನಕ ಸರ್ಕಾರವೇ ಸರ್ವೆ ಮಾಡಿಸಿ ಕೊಟ್ಟಿರುವಂತ ಲೆಕ್ಕ ಇದು. ಬಾಗಲಕೋಟೆ ಜಿಲ್ಲೆಯೊಳಗೆ 886 ಬಾಲಗರ್ಭಿಣಿಯರು ರಿಪೋರ್ಟ್ ಆಗಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಅಂಥೇಳಿ. ಅದನ್ನು ನೋಡಿದ್ರೆ ಅದರ ಜೊತೆಗೆ ಇನ್ನೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಬಾಲಗರ್ಭಿಣಿಯರು ಕಂಡು ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇವತ್ತು ಒಮ್ಮೆ ದಿಢೀರಂತ ಬಂದಿರುವಂಥ ಸಮಸ್ಯೆ ಅಲ್ಲ. ಕಳೆದ 3-4 ವರ್ಷದಿಂದ ಬಹುಶಃ ನಾವುಗಳು ವ್ಯವಸ್ಥೆ ಬಾಲ್ಯ ವಿವಾಹಗಳನ್ನು ತಡೆಯೋದರಲ್ಲಿ ವಿಫಲ ಆಗಿರಬೇಕು. ಹಾಗಾಗಿ ಇವತ್ತು ಈ ಬಾಲಗರ್ಭಿಣಿಯರ ಸಂಖ್ಯೆ, ಬಾಲ ತಾಯಂದಿರ ಸಂಖ್ಯೆ ಇಷ್ಟೊಂದು ಹೆಚ್ಚಾಗೋದಕ್ಕೆ ಸಾಧ್ಯ ಆಗ್ತದೆ. ನಾವು 2020ರಿಂದ ಅದ್ರ ಮುಂದೆ ನೋಡ್ದಂಗೆ ಪೋಸ್ಟ್ ಕೋವಿಡ್ ಏನಾಯಿತು ಅಂದರೆ ಈ ಬಾಲ್ಯ ವಿವಾಹಗಳ ಸಂಖ್ಯೆ ತುಂಬ ಹೆಚ್ಚಾಗ್ತಾ ಬಂತು. ಅದಾದ ಮೇಲೆ ಸುಮಾರು 15, 16 ವರ್ಷ, 13, 14 ವರ್ಷದ ಮಕ್ಕಳು ಕೂಡ ಎಂಗೇಜ್ಮೆಂಟ್ ಮಾಡಿರ್ತಾರೆ. ಅದಾದಮೇಲೆ ಹೊಟ್ಟೆ ನೋವು ಅಂತ ಬರೋದು, ಪ್ರೆಗ್ನೆಂಟ್ ಆಗ್ಯಾವ ಅಂತಂದು ಗೊತ್ತಾಗೋದು, ಅಂಥವೆಲ್ಲ ವಿಷಯಗಳು ಕೂಡ ನಮಗೆ ಇತ್ತಿತ್ತಲಾಗಿ ಈ ಪೋಸ್ಟ್ ಕೋವಿಡಲ್ಲಿ ಕಂಡು ಬರುತ್ತಿರುವಂತಹ ಈ ಎಲ್ಲ ಟ್ರೆಂಡ್ಗಳು. ಆದರೆ ಈ ಕಾನೂನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಧಿಕಾರಿಗಳು ಎಲ್ಲ ಕೆಲಸಗಳನ್ನು ಮಾಡಿದರೆ ಬಹುಶಃ ಇವತ್ತಿಗೆ ಈ ಸಮಸ್ಯೆ ಬರ್ತಿರಲಿಲ್ಲ. ಆಮೇಲೆ ಇದು ಕಂಟ್ರೋಲಿಗೂ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಿತ್ತು. ಬಾಲ್ಯ ವಿವಾಹ ಅನ್ನೋದು ಒಂದು ಸಾಮಾಜಿಕ ಪಿಡುಗು. ಈಗಿನವರೆಲ್ಲ ಆಲ್ಮೋಸ್ಟ್ 16 ವರ್ಷ, 17 ವರ್ಷ ಈ ವಯಸ್ಸಿನವರು ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾ ಇದ್ದಾರೆ. ಇದು ಮೇನ್ಲಿ ಬಿಕಾಸ್ ಆಫ್ ಮೊಬೈಲ್, ಇಂಟರ್ನೆಟ್. ಇದನ್ನ ನೋಡ್ಬಿಟ್ಟು ಮಕ್ಕಳಿಗೆಲ್ಲ ಆ ಏಜ್ ಅಲ್ಲಿ 16-17 ವಯಸ್ಸಲ್ಲಿ ಮಕ್ಕಳಿಗೆ ಒನ್ ಟೈಪ್ ಆಫ್ ಇನ್ಫ್ಯಾಕ್ಚುಯೇಷನ್, ಅಟ್ರಾಕ್ಷನ್ ಇರುತ್ತೆ. ಸೊ ಈ ಏಜ್ನವರೇ ಜಾಸ್ತಿ, ಇವನ್ ಪೋಕ್ಸೋಗಾಯ್ತು, ಚೈಲ್ಡ್ ಮ್ಯಾರೇಜ್ ಆಯ್ತು, ಈ ಏಜ್ನವರೇ ಜಾಸ್ತಿ ಅಟ್ರಾಕ್ಟ್ ಆಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ 2025 ಜನವರಿಯಿಂದ 67 ಬಾಲ್ಯ ವಿವಾಹ ಪ್ರಕರಣಗಳು ದೂರು ಸ್ವೀಕರಿಸಿದೀವಿ. ಅದರಲ್ಲಿ 2 FIR ಆಗಿದ್ದಾವೆ, ಇನ್ನೆರಡು FIR ಪ್ರೋಸೆಸ್ ಅಲ್ಲಿ ಇದಾವೆ. ಈ ಪ್ರಕರಣಗಳನ್ನು ನೋಡ್ತಾ ಇದ್ವಿ. 31,000ಕ್ಕೂ ಹೆಚ್ಚು ಪ್ರಕರಣ ಜಸ್ಟ್ 1 ವರ್ಷದಲ್ಲಿ ಬಾಲ್ಯ ವಿವಾಹ ಮತ್ತೆ ಬಾಲಾವಸ್ಥೆಯಲ್ಲೇ ಗರ್ಭಿಣಿಯರಾಗ್ತಾ ಇರುವಂಥದ್ದು. ಕೆಲವೊಂದು ಕಡೆ ಸಮಾಜನೇ ಸೋಲ್ತಾ ಇದೆಯಾ ಅಂತ ಪ್ರಶ್ನೆ ಕಾಡ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಹೌದು, ಸಮಾಜನೂ ಜವಾಬ್ದಾರಿ, ನಾವು ಎಲ್ಲರೂ ಜವಾಬ್ದಾರಿ, ಭಾಗಿದಾರರು ಎಲ್ಲರೂ ಜವಾಬ್ದಾರಿ. ಡೆಫಿನೆಟ್ಲಿ ಸರ್ಕಾರನೂ ಕೂಡ ಇದಕ್ಕೆ ಜವಾಬ್ದಾರಿ. ಒಬ್ಬರನ್ನ ದೂಷಿಸುವಂಗಿಲ್ಲ. ನೀವಾಗ್ಲೇ ಮಾತಾಡ್ದಂಗೆ 2006ರಲ್ಲೇನೆ ಈ ಬಾಲ್ಯ ವಿವಾಹ ಕಾಯ್ದೆ ಕಾನೂನು ಬಂದಿದೆ. ಅಲ್ಲಿಂದ ಇಲ್ಲಿವರೆಗೂ ಜನರಿಗೆ ತಿಳುವಳಿಕೆ ಇದೆ, ಅವೇರ್ನೆಸ್ ಬಂದಿದೆ. ಸಾಕಷ್ಟು ಕೋಟ್ಯಾನ್ ಗಂಟ್ಲೆ ದುಡ್ಡನ್ನ ಅವೇರ್ನೆಸ್ಗೆ, ತಿಳುವಳಿಕೆ ಕಾರ್ಯಕ್ರಮಕ್ಕಂತ ಸರ್ಕಾರ, ಡಿಪಾರ್ಟ್ಮೆಂಟ್ಗಳು ಈಗಾಗಲೇ ಖರ್ಚು ಮಾಡಾಗಿದೆ. ಅದರ ಬೆನಿಫಿಟ್ ಆಗಿ ಜನರಿಗೆ ತಿಳುವಳಿಕೆ ಬಂದಿದೆ. ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ಆಗ್ಲೇ, ಮಧ್ಯರಾತ್ರಿ ಮುಹೂರ್ತ ತೆಗೆದು ಮದುವೆ ಮಾಡುವಂತಹ ಪರಿಸ್ಥಿತಿ ಈ ನಡುವೆ ಬಂದಾಗ್ಲೇನೆ ನಮ್ಗೆ ಅರ್ಥ ಆಗಿದ್ದು ಜನರಿಗೆ ತಿಳುವಳಿಕೆ ಇದೆ ಅಂತ.
ಯಾಕೆ ವರ್ಷದಿಂದ ವರ್ಷಕ್ಕೆ ಈ ನಂಬರ್ಗಳು ಬಾಲ ಗರ್ಭಿಣಿಯರು ಮತ್ತೆ ಬಾಲ ತಾಯಂದಿರ ಸಂಖ್ಯೆಗಳು ಯಾಕೆ ಹೆಚ್ಚಾಗ್ತಾ ಇದಾವೆ ಅಂದ್ರೆ ಈ ಬಾಲ್ಯ ವಿವಾಹ ಕಾಯ್ದೆ ಅನುಷ್ಠಾನ ನಮ್ಮ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಮಾಡದೇ ಇರೋದಕ್ಕೆ ಅವರು ಬಾಲ ಗರ್ಭಿಣಿಯರಾಗಿ ಮತ್ತೆ ಬಾಲ ತಾಯಂದಿರಾಗಿ ಸಿಗ್ತಾ ಇದಾರೆ ಮುಂದಕ್ಕೆ ಹೋಗಿ. ಸೊ ಈ ಕಾನೂನಿನ ಅನುಷ್ಠಾನ ಸರಿಯಾಗಿ ಆಗದೆ ಇರೋದೇ ಮುಖ್ಯ ಉದ್ದೇಶ ಅಂತ ನಾನು ಯಾವತ್ತೂ ಪ್ರತಿಪಾದನೆ ಮಾಡೋದು. ಭಯ ಇಲ್ಲ, ತಪ್ಪಿಸ್ಕೊಳಕ್ ಸಾಧ್ಯ ಐತಿ, ನಾವು ತಪ್ಪಿಸ್ಕೊಂಡ್ರೆ ಇನ್ಯಾರು ನಮಗೆ ಏನು ಮಾಡೋದಿಲ್ಲ ಅನ್ನುವಂತಹ ಕಾನ್ಫಿಡೆನ್ಸ್ ಜನರಲ್ಲಿ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ. ಆಮೇಲೆ ಡೇಟಾ ಮ್ಯಾನಿಪುಲೇಟ್ ಮಾಡುವಂತಹ ವ್ಯವಸ್ಥೆಗಳು ಈ ನಡುವೆ ನಮ್ಮ ಸರ್ಕಾರ ಡಿಪಾರ್ಟ್ಮೆಂಟ್ಗಳಲ್ಲಿ ನಡೀತಾ ಇದೆ. ಇವನ್ ನೀವು ನೋಡ್ತಾ ಇದ್ದೆ ನಾನು, ನೀವು 886 ಅಂತ ಚಾನಲ್ನವ್ರು ಹೇಳ್ತಾ ಇದ್ದೀರಿ, ಅವ್ರು ಹೇಳ್ತಾ ಇದಾರೆ 85 ಅಂತ. ಡೇಟಾ ಯಾರು ಹೆಂಗ್ ಬೇಕ್ ಹಂಗ್ ಮಾತಾಡ್ಬೋದು, ನಾವು ಡೇಟಾ ಮ್ಯಾನಿಪುಲೇಟ್ ಮಾಡ್ಬೋದು ಅಂತ. ಅಲ್ಲ, ಈಗ ಆರೋಗ್ಯ ಇಲಾಖೆ ಅಂಕಿಅಂಶ ಪ್ರಕಾರ ನೋಡಿದ್ರೇನೆ ಒಂದ್ ವರ್ಷದಲ್ಲಿ 31,000ಕ್ಕೂ ಹೆಚ್ಚು ಪ್ರಕರಣಗಳಿದಾವೆ. ಹೌದು, ಆ ಅಂಕಿಅಂಶ ರೆಕಾರ್ಡೆಡ್ ಇದೆ, ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಹತ್ತಿದ್ದು ಹೋಗಿ 31,000 ಆಯ್ತು ಅನ್ನಕ್ ಸಾಧ್ಯ ಇಲ್ಲ. ಇದನ್ನೇ ನಾವು ರೆಫರೆನ್ಸ್ ಆಗಿ ನೋಡ್ಬೇಕು ಅಂದ್ರೆ ಡೇಟಾ ಟ್ರಯಾಂಗ್ಯುಲೇಟ್ ಮಾಡಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಾದ್ರೆ ಹೋದ್ ವರ್ಷ ಎಷ್ಟಿತ್ತು ಹಂಗಂದ್ರೆ, ಹೋದ್ ವರ್ಷ ಬಾಗಲಕೋಟೆದು ಸಂಖ್ಯೆ ನೋಡಿದಾಗ ಅರೌಂಡ್ 700+ ಇದೆ, 750+ ಇದೆ. ಇದೇ ವರ್ಷ ಒಮ್ಮಿಗ್ಲೇನ್ ಜಾಸ್ತಿ ಆಗ್ಲಿಲ್ಲ, ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಆ ಟ್ರೆಂಡ್ ನಾವು ಕಾಣ್ತಾ ಇದೀವಿ, ಆ ಟ್ರೆಂಡ್ ನ ಅರ್ಥ ಮಾಡ್ಕೊಳ್ಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು ನೋಡ್ತಾ ಇದ್ವಿ. ಅಂದ್ರೆ ನೀವು ಹೇಳಿದ್ರಿ ಈಗ ರಾತ್ರೋರಾತ್ರಿ ಎಲ್ಲ ಮದುವೆ ಮಾಡ್ತಾ ಇದಾರೆ ಅಂದ್ರೆ ಕಾಲಿನ ಅರಿವಿದೆ, ಆದ್ರೆ ಹೆದರಿಕೆ ಇಲ್ಲ ಅವರಿಗೆ, ಇದು ಪ್ರಾಬ್ಲಮ್ ಆಗಿರೋದು. ಹೌದು ಹೌದು, ಉತ್ತರ ಕರ್ನಾಟಕದಲ್ಲೇ ತುಂಬಾ ಜಾಸ್ತಿ ಇದೆ ಅಂತಿಲ್ಲ. ಬಹುಶಃ ನನ್ಗನ್ಸೋ ಮಟ್ಟಿಗೆ ಈಗ ಲಾಸ್ಟ್ ಟೈಮ್ ನಾವು ಒಂದಿಷ್ಟು ತಿಂಗಳ ಹಿಂದೆ ನೋಡ್ತಾ ಇದ್ವಿ. ನಮ್ಮ ಜೊತೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಸಚಿವರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್, ಒಂದು ವರದಿಯನ್ನ ತೋರಿಸ್ತಾ ಇದ್ವಿ, ಬಾಲ್ಯ ವಿವಾಹ ಮತ್ತೆ ಬಾಲಾವಸ್ಥೆಯಲ್ಲೇ ಗರ್ಭಿಣಿಯರಾಗ್ತಾ ಇರುವಂತವರ ಸಂಖ್ಯೆ ಜಸ್ಟ್ ಒಂದು ವರ್ಷದಲ್ಲಿ 31,000 ದಾಖಲಾಗಿದೆ ಅಂದ್ರೆ ನಿಜಕ್ಕೂ ಆತಂಕಕಾರಿ ವಿಚಾರ. ಎಲ್ಲಿ ಎಡುತ್ತಾ ಇದೀವಿ ಸರ್ಕಾರ ಆಗ್ಲಿ ಮತ್ತು ಒಂದ್ ಕಡೆ ಸಮಾಜ ಆಗ್ಲಿ, ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ರೂ ಕೂಡ ಬ್ರೇಕ್ ಹಾಕ್ಲಕ್ ಆಗ್ತಿಲ್ವಲ್ಲ ಅಂತ. ನೋಡಿ, ನಮಗೂ ಕೂಡ ಇದು ಒಂಥರ ಚಿಂತೆನೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮಾಜದಲ್ಲಿ ಇಂಥ ಒಂದು ಪಿಡುಗನ್ನ ಬೇರ್ ಮಟ್ಟದಲ್ಲಿ ಮಟ್ಟ ಹಾಕಬೇಕು ಅಂತ ಯಾವುದೇ ಸರ್ಕಾರಗಳು ಬರ್ಲಿ, ಇದ್ರ ಬಗ್ಗೆ ನಾವು ಬಹಳಷ್ಟು ಕಾಳಜಿ ತಗೊಂಡು ಚಿಂತನೆಯನ್ನ ಮಾಡ್ತೀವಿ. ನಾನು ಆರೋಪ ಪ್ರತ್ಯಾರೋಪದ ಕಡೆ ಹೋಗೋದಿಲ್ಲ, ನಾನು ಯಾವತ್ತಿದ್ರೂ ಕೂಡ ರಿಸಲ್ಟ್ ಓರಿಯೆಂಟೆಡ್ ಆಗಿನೇ ವಿಚಾರ ಮಾಡ್ತೀವಿ. ಸರ್ಕಾರ ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಕಟ್ಟುನಿಟ್ಟಾದಂತ ಕಾನೂನುಗಳನ್ನ, ಬಹಳಷ್ಟು ಕಟ್ಟುನಿಟ್ಟಾದಂತ ಕಾನೂನುಗಳನ್ನ ಮತ್ತು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತ ಅನೇಕ ಕಾನೂನುಗಳನ್ನ, ಜಿಲ್ಲಾ ಮಟ್ಟದಲ್ಲಿ ರಕ್ಷಣಾ ಕಮಿಟಿಗಳನ್ನ, ಜಡ್ಜ್ಗಳನ್ನ ಒಳಗೊಂಡಂತ ಕಮಿಟಿಗಳನ್ನ ನಾವು ಮಾಡಿದೀವಿ. ಪದೇ ಪದೇ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಮಕ್ಕಳ ಹೆಲ್ಪ್ ಲೈನ್ಗಳನ್ನು ಕೂಡ ನಾವು ಹಾಕಿದೀವಿ. ಈಗಾಗಲೇ ಪಾಲಕರನ್ನ ಜಾಗೃತಿಗೊಳಿಸ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಜೊತೆಯಲ್ಲಿ ಈ ತಮಗೆ ಎಲ್ಲರಿಗೂ ಗೊತ್ತಿರಬಹುದು, ಇದು ಬರೀ ಸರ್ಕಾರದಿಂದ ಒಂದ್ ಕಡೆಯಿಂದ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಇಲ್ಲ, ಸಮಾಜ ಕೂಡ ಇದಕ್ಕೆ ಕೈ ಜೋಡಿಸಬೇಕು. ಈ ಬಾಲ್ಯ ವಿವಾಹವನ್ನ ತಡಿಲಿಕ್ಕೆ ನಾವು ಪುರಸ್ಕಾರವನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪುರಸ್ಕಾರವನ್ನ ಕೂಡ ಘೋಷಣೆ ಮಾಡಿದೀವಿ. ಅಂದ್ರೆ ಉತ್ತೇಜನ ಕೊಡ್ಲಿಕ್ಕೆ, ಬಾಲ್ಯ ವಿವಾಹ ಆಗ್ಲೇಬಾರ್ದು, ಕಟ್ಟುನಿಟ್ಟಾಗಿ 100% ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವ ಗ್ರಾಮ ಪಂಚಾಯತಿನಲ್ಲಿ ಬಾಲ್ಯ ವಿವಾಹ ಆ ವರ್ಷದಲ್ಲಿ ಆಗೋದಿಲ್ಲ ಅಂತ ಗ್ರಾಮ ಪಂಚಾಯತಿಗೆ 25,000 ರೂಪಾಯಿ ನಗದು ಬಹುಮಾನವನ್ನ ಘೋಷಣೆ ಮಾಡಿದೀವಿ. ಎಲ್ಲ ಇಲಾಖೆಗಳ ಒಳಗೊಂಡಂತ 10-12 ಇಲಾಖೆಗಳನ್ನ ಒಳಗೊಂಡಂತ ಕಮಿಟಿಯನ್ನ ರಚನೆ ಮಾಡಿದೀವಿ. ಕ್ಯಾಬಿನೆಟ್ ಅಪ್ರೂವ್ ಮಾಡಿಸಿದೀನಿ. ಲಾ ಡಿಪಾರ್ಟ್ಮೆಂಟ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಬಹುದು, RDPR ಇಲಾಖೆ ಇರ್ಬೋದು, ಮತ್ತು ನನ್ನ ಇಲಾಖೆ ಇರ್ಬೋದು, ಯಾಕಂತಂದ್ರೆ ಮತ್ತು ಪೊಲೀಸ್ ಇಲಾಖೆ ಇರ್ಬೋದು. ಇದು ಒಂದು ಸಾಮೂಹಿಕವಾದಂತ ಒಂದು ಕಾಳಜಿ ಮತ್ತು ಕರ್ತವ್ಯ ಆಗಿರೋದ್ರಿಂದ ಎಲ್ಲಾ ಮಟ್ಟದಲ್ಲೂ ಕೂಡ ಇದನ್ನ ಮಟ್ಟ ಹಾಕ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಮಕ್ಕಳು ಇತ್ತೀಚಿನ ದಿನದಲ್ಲಿ ಒಂದು ಘಟನೆಯನ್ನ ತಮ್ಮ ನೆನಪಿಸ್ಲಿಕ್ಕೆ ಬಯಸ್ತೀನಿ.
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಹುಡುಗಿ ನಮ್ಮ ಒಂದು ಹೆಲ್ಪ್ ಲೈನ್ಗೆ ಫೋನ್ ಮಾಡಿ ಈ ರೀತಿ ಘಟನೆ ಆಗಿದೆ ಅಂತ ಹೇಳಿದ ತಕ್ಷಣನೇ ಆ ಮದುವೆಯನ್ನ ಹೋಗಿ ತಡೆದು ಆ ಮಗುವನ್ನ ಆ ಮಗುಗೆ ನಾವು ಶ್ಲಾಘನೆ ಮಾಡಿ ಆ ಮಗುಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಹಾಸ್ಟೆಲ್ನಲ್ಲಿಟ್ಟು ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ನಮ್ಮ ಇಲಾಖೆ ತೆಗೆದುಕೊಂಡಿದೆ. ಅದು ನಮಗೆ ಗೊತ್ತಾದ ತಕ್ಷಣ. ಆದ್ರೆ ಅನೇಕ ಇಂಥ ಪ್ರಕರಣಗಳು ಇಷ್ಟೆಲ್ಲ ಕಟ್ಟುನಿಟ್ಟಿನ ಕಾನೂನುಗಳು ಇದ್ರೂ ಕೂಡ ಕಣ್ತಪ್ಪಿನೂ ಕೂಡ ಮಾಡುವಂತಹ ಒಂದು ಪ್ರಕರಣಗಳು ನಡೀತಾ ಇದೆ. ಅಲ್ಲ, ಈಗ ಮಕ್ಕಳಿಗೆ ಅಂದ್ರೆ ಗರ್ಭಾವಸ್ಥೆದು ಬಗ್ಗೆ ಹೇಳ್ತಾ ಇದ್ವಿ, ಅದೊಂದು ಆತಂಕಕಾರಿ ವಿಚಾರ. 31,000ಕ್ಕೂ ಹೆಚ್ಚಿನ ಮಕ್ಕಳು ಜಸ್ಟ್ 1 ವರ್ಷದಲ್ಲೇ ಗರ್ಭಾವಸ್ಥೆಗೆ ಬಂದಿರುವಂಥದ್ದು. ಅಂದ್ರೆ ಇಲ್ಲಿ ನಾವು ಈ ಪಾಠದಲ್ಲೇ ಚಿಕ್ಕ ಮಕ್ಕಳಿಗೆ ಅದನ್ನ ಅರಿವನ್ನು ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಲೆಸನ್ಗಳಲ್ಲೇ ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಅವ್ರ ತಂದೆಗೆ ಅದನ್ನು ಹೇಳ್ತಾ ಅವ್ರೇನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ವಿರೋಧವನ್ನ ಮಾಡ್ಬೋದು. ವಿರೋಧ ಮಾಡ್ಲಿಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಬೇರೆಯವ್ರಿಗೆ ಅಂದ್ರೆ ಬೇರೆಯವ್ರ ಹತ್ರ ಹೇಳ್ಕೊಂಡು ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನಾದ್ರೂ ಮಾಡ್ಬೋದಾ ಅಂತ ಈ ಪಾಠಗಳಲ್ಲೆಲ್ಲ ಉಲ್ಲೇಖ ಆಗ್ಬಿಟ್ರೆ ಶಿಕ್ಷಣದಲ್ಲೂ ಖಂಡಿತವಾಗ್ಲೂ ತಾವು ಹೇಳದ ಹಾಗೇನೆ ಆಗ್ಬೇಕು ಅಂತಾನೆ ನಡೀತಾ ಇದೆ. ಪಾಠಗಳಲ್ಲೂ ಉಲ್ಲೇಖ ಆಗ್ತಾ ಇದೆ. ಇದಕ್ಕೆ ಒಂದು ಸ್ಪೆಷಲ್ ಡ್ರೈವ್ ಅಂತಾನೆ ನಾವು ಮಾಡ್ತಾ ಇದೀವಿ. ಪ್ರತಿಯೊಂದು ಸ್ಕೂಲು ಕಾಲೇಜು ಇದಾದ ತಕ್ಷಣ ಇದನ್ನ ಒಂದು ಸ್ಪೆಷಲ್ ಡ್ರೈವ್ ಅಂತೆ ಮಾಡ್ತಾ ಇದೀವಿ. ಮತ್ತು ಮೊನ್ನೆ ಹೋದ ವಾರದಲ್ಲಿ ನಾನು ಬೀದರ್ ಜಿಲ್ಲಾ ಒಂದು ಪ್ರವಾಸವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಇಲಾಖೆಯ ಒಂದು ನೂತನವಾದಂತ ಅಕ್ಕ ಪಡೆ ಅಂತ ಒಂದು ಮಹಿಳೆಯರ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ಗಳನ್ನ ಸೇರ್ಕೊಂಡು ಒಂದು ಪಡೆಯನ್ನೇ ತಯಾರು ಮಾಡಿದೆ. ಅಂದ್ರೆ ಹೆಣ್ಮಕ್ಳಿಗೆ ಏನಾದ್ರೂ ಈ ಡ್ರಾಪ್ ಔಟ್ ಮಾಡಕ್ಕೆ ಪಾಲಕರೇನಾದ್ರೂ ಸ್ಕೂಲ್ಗೆ ಕಾಲೇಜ್ಗೆ ಕಳಿಸ್ಲೇ ಇರದಂತ ಸಂದರ್ಭದಲ್ಲಿ ಅಥವಾ ರ್ಯಾಗಿಂಗ್ ಮಾಡುವಂತ ಸಂದರ್ಭದಲ್ಲಿ ಹುಡುಗ ಏನಾದ್ರೂ ಚುಡಾಯಿಸುವಂತ ಸಂದರ್ಭದಲ್ಲಿ ಆ ಹುಡುಗಿ ಆ ಅಕ್ಕ ಪಡೆಯನ್ನ ನೇರವಾಗಿ ಸಂಪರ್ಕ ಮಾಡ್ತಾಳೆ. ಸೊ ಬಸ್ ಸ್ಟ್ಯಾಂಡ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜ್ಗೆ ಅಥವಾ ಸಮುದಾಯ ಭವನಕ್ಕೆ ಆ ಅಕ್ಕ ಪಡೆ ಹೋಗಿ ನಿರಂತರವಾಗಿ ಭೇಟಿಯನ್ನ ಕೊಟ್ಕೊಂಡು ಬರುತ್ತೆ. ಇದನ್ನ ಇಡೀ ಜಿಲ್ಲೆಯಲ್ಲೂ ಕೂಡ, ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡ್ಬೇಕಂತ ನಾವು ಬಹಳ ಸೀರಿಯಸ್ ಆಗಿ ಚಿಂತನೆಯನ್ನು ಮಾಡಿದೀವಿ. ಇದೊಂದು ಭಾಗ ಸರ್ಕಾರದ ಒಂದು ಚಿಂತನೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಮಕ್ಕಳಲ್ಲೂ ಕೂಡ ಇದು ಒಂದು ಅಂತ ಹೇಳ್ತಾ ಇದೀನಿ, ಕಾರಣ ಅಂತ ಹೇಳ್ತಾ ಇದೀನಿ. ಬಟ್ ಇದೇ ಕಾರಣ ಅಂತ ಹೇಳ್ತಾ ಇಲ್ಲ. ಈ ಲವ್ ಅನ್ನೋದು ಕೂಡ ಬಹಳಷ್ಟು ಇದಾಗ್ತಾ ಇದೆ. ಹೌದು, ಈ ಹದಿಹರೆಯ ವಯಸ್ಸಿನ ಈ ಮಕ್ಕಳಲ್ಲಿ ಇದು ಒಂದು ಕಾರಣ ಕೂಡ ಹಳ್ಳಿ ಭಾಗದಲ್ಲಿ ಆಗ್ತಾ ಇದೆ ಅನ್ನೋದು ಇದು ಒಂದು ಕಾರಣ ಅಂತ ಹೇಳ್ತಾ ಇದೀನಿ. ಬಟ್ ಎಂಟೈರ್ ಇದ್ರ ಮೇಲೆನೆ ನಾವು ಇದನ್ನ ಆರೋಪವನ್ನ ಹೊರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪ್ರಿವೆಂಟ್ ಮಾಡ್ಲಿಕ್ಕೆ ಎಲ್ಲ ಕ್ರಮವನ್ನ ನಾವು ತೆಗೆದುಕೊಳ್ತೇವೆ. ಮೇಡಮ್, ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಲ್ಲಿ ಕಾನೂನಿನ ಬಗ್ಗೆ ಅರಿವಿದೆ, ಆದ್ರೆ ಭಯ ಇಲ್ಲ. ಅದು ಪ್ರಾಬ್ಲಮ್ ಆಗಿರುವಂತದ್ದು. ಇಲ್ಲಿ ಭಯ ಇದೆ. ಭಯ ಮೂಡಿಸ್ಲಿಕ್ಕೆ ಈಗಾಗ್ಲೇ ನಾನು ತಮಗೆ ಒಂದು ಮಾತನ್ನ ಹೇಳಿದೆ. ಮಕ್ಕಳ ರಕ್ಷಣಾ ಕಮಿಟಿ ಅಂತ ಜಿಲ್ಲಾ ಮಟ್ಟದಲ್ಲಿದೆ. ಆ ಮದುವೆಯನ್ನ ಮಾಡಿಸುವಂತ ಪುರೋಹಿತರನ್ನ ಹಿಡ್ಕೊಂಡು ಮದುವೆಯಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರ ಮೇಲೂ ಕೂಡ ನಾವು ಮೊಕದ್ದಮೆಯನ್ನ ಹಾಕ್ತಾ ಇದೀವಿ, ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕ್ತಾ ಇದೀವಿ. ಆದ್ರೆ ಕನ್ವಿಕ್ಷನ್ ಆಗ್ತಾ ಇಲ್ಲ ಅಂತ ಬಹಳಷ್ಟು ನಮ್ಗೆಲ್ಲರಿಗೂ ಸಂಕಟ ಆಗ್ತದೆ. ನನ್ನ ಒಂದು ಅರ್ಥ ಮಾಡ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ. ಆದ್ರೆ ಇತ್ತೀಚಿನ ದಿನದಲ್ಲಿ ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿ 8 ವರ್ಷ ಕನ್ವಿಕ್ಷನ್ ಆಗಿದೆ ಅಂತ ಒಂದು ಸಮಾಧಾನಕರ ಸುದ್ದಿ ನನಗೆ ಬಂದಿದೆ. ಬಟ್ ಇನ್ನೂ ಕೂಡ ಸರ್ಕಾರ ಇನ್ನೂ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ. ಈ ಪಿಡುಗನ್ನ ಬೇರ್ ಸಮೇತ ಕಿತ್ತೋಗಿಲಿಕ್ಕೆ ಇನ್ನೂ ನಾವು ಪ್ರಯತ್ನವನ್ನ ಮಾಡ್ತೀವಿ. ಸಾಮಾಜಿಕ ಪಿಡುಗನ್ನ ಬೇರ್ ಸಮೇತ ಸಮಾಜ ಜೋಡಿಸ್ಬೇಕು, ಪಾಲಕರ ಕೈ ಜೋಡಿಸ್ಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತೀನಿ. ಎಸ್, ಎಲ್ಲರ ಪಾತ್ರ ಇದೆ. ಸರ್ಕಾರ ಮಾತ್ರ ಎಲ್ಲವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ತಪ್ಪೆ. ಸಮಾಜ ಇದಕ್ಕೆ ಸ್ಪಂದಿಸಬೇಕಾಗುತ್ತೆ. ಎಲ್ಲಾದ್ರೂ ಆಗುವಂತ ಸಂದರ್ಭದಲ್ಲಿ ಅದನ್ನ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನಾದ್ರೂ, ಅಂದ್ರೆ ಅವ್ರ ಕೈಲಿ ಬ್ರೇಕ್ ಹಾಕಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಮಾಹಿತಿಯನ್ನ ಕೊಟ್ಟು ಬ್ರೇಕ್ ಹಾಕಿಸುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಧನ್ಯವಾದ ಮೇಡಮ್, ನಮ್ಮ ಜೊತೆ ಮಾತನಾಡ್ತಾ ಏನೆಲ್ಲ ಕ್ರಮ ಕೈಗೊಂಡಿದ್ದೀವಿ, ಮುಂದೆ ಈ ರೀತಿಯಾಗಿ ಮತ್ತಷ್ಟು ಪ್ರಕರಣಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡಬಹುದು, ಮಾಡ್ತಾ ಇದ್ದೀರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಕ್ಕೆ.